ಉತ್ತರ ಕನ್ನಡ ಲೈವಾ? ನಮಸ್ಕಾರ ಸ್ನೇಹಿತರೆ, ಉತ್ತರ ಕನ್ನಡದಿಂದ ಬಂದಿರೋ ಅಂತ ನಮ್ಮ ಪ್ರಸನ್ನ ಸರ್ಗೆ ಈ ಲೈವ್ಗೆ ನಾನು ವೆಲ್ಕಮ್ ಮಾಡ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ನಾವು ಸ್ಟಾರ್ಟಿಂಗ್ ಅಡ್ಮಿಷನ್ ಆದಾಗ ಅವ್ರು ಎಷ್ಟು ಚಂದ ಮಾತಾಡಿದ್ರು. ಅವ್ರ ಕಾನ್ಫಿಡೆನ್ಸೇ ಕಮ್ಮಿ ಇತ್ತು, ಬಟ್ ಆ ಕಾನ್ಫಿಡೆನ್ಸ್ ನ ಇನ್ನೊಂದು ಲೆವೆಲ್ಗೆ ತಗೊಂಡೋಗಿರುವಂತ ಸಂಸ್ಥೆ ಅಂದ್ರೆ ವಿ.9 ಇವೆಂಟ್ಸ್. ಯಾಕೆ ಅಂತಂದ್ರೆ ಆ ಓಪನ್ ಅಪ್ ಆಗ್ಬೇಕು. ಏನೇ ಒಂದು ಟ್ಯಾಲೆಂಟ್ ಇರ್ಲಿ, ನೀವು ಸುಮ್ನೆ ಹೈಡ್ ಮಾಡ್ಕೊಂಡ್ರೆ ನಿಮ್ಮನ್ನ ಯಾರು ರೆಕಗ್ನೈಸ್ ಮಾಡೋದೇ ಇಲ್ಲ. ಇವ್ರು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದಾರೆ, ಸರ್ ನಾನು ಇಷ್ಟು ಮಾತಾಡ್ತಾನೆ ಇರ್ಲಿಲ್ಲ, ಇಷ್ಟು ಚಂದ ಮಾತಾಡಕ್ಕೆ ಕಾರಣನೇ ನಮ್ಮ ಇನ್ಸ್ಟಿಟ್ಯೂಟ್ ಅಂತ. ಅಗ್ರಿನಾ? ನೀವು ಮಾತಾಡಿಯಲ್ಲ, ಅಗ್ರಿನಾ? ಎಸ್, ವೆಲ್ಕಮ್ ಮಾಡ್ತೀನಿ ಈ ಒಂದು ಲೈವ್. ಎರಡು ಕೈ ಕೊಡಿ. ಎಸ್, ನೋಡಿ ಎಷ್ಟು ಲರ್ನ್ ಮಾಡ್ತಿದ್ದಾರೆ. ಒಂದು ಇವತ್ತು ಅವ್ರದ್ದು ಒಂದು ಮಾರ್ಕೆಟಿಂಗ್ ಗೆ ಅಂತ ಕೊಟ್ಟಿದ್ವಿ. ಇದೇ ಬ್ಯಾಚ್ ಅಲ್ರಿ ಈ ತರ ಒಂದು ಇನೋವೇಟಿವ್ ಆಗಿ ನಮ್ಮ ಸ್ಟೂಡೆಂಟ್ ಇಂಡಿವಿಜುವಲ್ ಆಗಿ ಒಂದು ಪೇಜ್ ಗ್ರೋ ಆಗ್ಬೇಕು ಅಂತ ಒಂದು ಇನಿಷಿಯೇಟಿವ್ ತಗೊಂಡ್ವಿ. ಆ ಇನಿಷಿಯೇಟಿವ್ಲಿ ಕೆಲವೊಂದು ಪಾಯಿಂಟ್ಸ್ ಗಳು ನಮ್ ಸ್ಟೂಡೆಂಟ್ ಪೇಷನ್ಸ್ ಇರಲಿಲ್ಲ, ಬಟ್ ನಾನು ಹೇಳುವಂತ ಅವಶ್ಯಕತೆ ಇರಲಿಲ್ಲ. ಬಟ್ ಅವೆರಡೂ ಕನೆಕ್ಟ್ ಆಗಿಲ್ಲ. ಸೊ ಹಾಗಾಗಿ ಅಗ್ರಿಮೆಂಟ್ ನ ಇವಾಗ ಕ್ಯಾನ್ಸಲ್ ಮಾಡಕ್ ಬಂದಿದ್ದಾರೆ. ಒಳ್ಳೇದಾಗ್ಲಿ. ಅದಾದ್ಮೇಲೆ ಇವಾಗ ನೀವು ಓನ್ ಆಗಿ ಮಾಡಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ವೆರಿ ಗುಡ್. ಈಗ ಸಿಗ್ನೇಚರ್ ಆಗ್ತೀನಿ, ಬನ್ನಿ ಹತ್ರ. ಎಷ್ಟು ಪೇಷನ್ಸ್ ಆಗಿದ್ದೀರಾ? ನಾನು ಎಷ್ಟು ದಿನ ವೇಟ್ ಮಾಡಿದ್ರಿ ಇದು ಕ್ಯಾನ್ಸಲ್ ಮಾಡಕ್ಕೆ? 2 ವೀಕ್ಸ್ ವೇಟ್ ಮಾಡಿದ್ದೆ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ? ಪೇಷನ್ಸ್ ಅಂತ ಏನಿಲ್ಲ ಸರ್. ಫಾಲೋ ಅಪ್ ಅವರು ಮ್ಯೂಚುವಲ್ ಆಗಿ ಯಾವ ಟೈಮ್ ಬಂದು ಅದನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ನೋದನ್ನ ನೀಟಾಗಿ ತಗೊಂಡ್ಬೇಕಲ್ವಾ? ಇಂಪಾರ್ಟೆಂಟ್ ಆಗುತ್ತಾ? ಬಟ್ ಇಷ್ಟೆಲ್ಲ ಟೈಮ್ ಬೇಡ. ಬಟ್ ಬೇಕು ಅಂದಾಗ, ಈಗ ನಿಮ್ಗೆ ಬೇಡದಾಗಿತ್ತು, ನನಗ್ ಬೇಕಾಗಿತ್ತು, ಅವಾಗ ಮೂವ್ ಆಗುತ್ತೆ. ಕರೆಕ್ಟಾ? ಟೈಮ್ ಇಷ್ಟೆಲ್ಲ ಬೇಕಾಗಿಲ್ಲ, ಅದೇನು 1 ನಿಮಿಷ 2 ನಿಮಿಷ. ಇವಾಗ ನೋಡಿ, ಇವಾಗ ನಾನು ಸಿಗ್ನೇಚರ್ ಮಾಡ್ತಾ ಇದ್ದೀನಿ, ಬನ್ನಿ. ಎಷ್ಟೊಂದೆಲ್ಲ ಟೈಮ್ ಬೇಕಾಗಿರ್ಲಿಲ್ಲ. ARUNKUMAR ಅರುಣ್ ಕುಮಾರ್ ಮತ್ತೆ ನನ್ನ ಸಿಗ್ನೇಚರು ಇವತ್ತು 18/12/2025. ಒಂದು 30 ಸೆಕೆಂಡ್ ಅಷ್ಟೇ, ಆದ್ರೆ 2 ವೀಕ್. ಯಾಕೆ? ಪೇಷನ್ಸ್. ನೀವು ಅಷ್ಟೇ, ಯಾವುದೇ ಒಂದು ಬಿಸ್ನೆಸ್ ಮಾಡ್ಲಿ, ಏನೇ ಒಂದು ಅಗ್ರಿಮೆಂಟ್ ಆಗ್ಲಿ, ಏನೇ ಆಗ್ಲಿ, ಬಿ ಪೇಷನ್ಸ್. ನಿಮ್ಗೇನೋ ಹರಿಬರಿ ಸಿಗ್ನೇಚರ್ ಮಾಡಿಸ್ಕೊಬಿಡ್ಬೇಕು, ಕ್ಲೋಸ್ ಮಾಡ್ಬಿಡ್ಬೇಕು, ನೆಕ್ಸ್ಟ್ ಏನೋ ಮಾಡ್ಬೇಕು. ಬಟ್ ಆಪೋಸಿಟ್ ವ್ಯಕ್ತಿನೂ ಅನಲೈಸ್ ಮಾಡ್ತಾರೆ. ಸೊ ನಾನು ಇವಾಗ ಏಜೆನ್ಸಿ ಕೊಟ್ಟಿದ್ದೀನಲ್ಲ, ನಾನು ಕಾಲೇ ಮಾಡಿಲ್ಲ, ಪೇಮೆಂಟ್ ಮಾಡಿದ್ದೀನಿ ಸ್ನೇಹಿತರೆ. ನಾನು ಇನ್ನ ಪೇಮೆಂಟ್ ಕೇಳಿಲ್ಲ, ಕೊಡ್ತಾರೋ ಇಲ್ವೋ ನನ್ಗೆ ನೀಡಿಲ್ಲ. ಬಟ್ ಅವರು ನಮ್ಮ ರ್ಯಾಪೋ ಇಂಪಾರ್ಟೆಂಟ್. ನನ್ಗೆ ಸ್ಟೂಡೆಂಟ್ ರ್ಯಾಪೋಗಿದ್ದ ನಮ್ಮ B2B ರ್ಯಾಪೋ ತುಂಬಾ ಇಂಪಾರ್ಟೆಂಟ್. ನೀವು ಅಷ್ಟೇ, ವೆಂಡರ್ ಇಂಪಾರ್ಟೆಂಟ್ ಆಗ್ತಾರೆ. ಪ್ರಸನ್ನ ಅವರೇ, ಕ್ಲೈಂಟ್ ಸಿಕ್ಬಿಡ್ತಾರೆ. 1 ಕ್ಲೈಂಟ್ ಸಿಕ್ಕಿದ್ರು, ಇವೆಂಟ್ ಮಾಡ್ಬಿಟ್ರಿ, ವಾಟ್ ನೆಕ್ಸ್ಟ್? ಅದಕ್ಕೆ ವರ್ಕ್ ಮಾಡೋರು ಯಾರು ಹೇಳಿ? ವೆಂಡರ್. ಆ ವೆಂಡರ್ ಜೊತೆ ನೀವು ರ್ಯಾಪೋ ಚೆನ್ನಾಗಿ ಇಟ್ಕೋಬೇಕು ಸ್ನೇಹಿತರೆ. 2-3 ಗಂಟೆಗೆ ಬಂದು ಸೆಟಪ್ ಮಾಡೋರೆ ಅವರು. ಅದನ್ನೇ B2B ಅಂತ ಹೇಳೋದು. B2B ಅಂದ್ರೆ ಏನ್ ಹೇಳಿ? ನೀವು ಇವೆಂಟ್ ಆರ್ಗನೈಸರ್, ನಾನು ಇವೆಂಟ್ ಆರ್ಗನೈಸರ್. ನಿಮ್ಮ ಹತ್ರ ಪ್ರೊಡಕ್ಷನ್ ಇದೆ, ನನ್ನ ಹತ್ರ ಎಂಟರ್ಟೈನ್ಮೆಂಟ್ ಇದೆ. ನೀವು ನಮ್ಗೆ ಸರ್ವಿಸ್ ಕೊಡೋದು, ಇಲ್ಲ ನಾನ್ ನಿಮ್ಗೆ ಸರ್ವಿಸ್ ಕೊಡೋದು. ದಿಸ್ ಇಸ್ ಕಾಲ್ಡ್ B2B. B2C ಅಂದ್ರೆ ಏನು? ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ನೀವು ವರ್ಕ್, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವರ್ಕ್ ಇದೆ. ಈ ವಿಡಿಯೋ ನೋಡಿ ನನ್ಗೊಂದು ಎಂಕ್ವೈರಿ ಬರುತ್ತೆ, ಗೊತ್ತಾ? ಬರ್ಡೇ ಮಾಡ್ಬೇಕು, ವೆಡ್ಡಿಂಗ್ ಮಾಡ್ಬೇಕು, ಇಲ್ಲ ನೀವು ಹೌಸ್ ವಾರ್ಮಿಂಗು, ಇಲ್ಲ ಬೇಬಿ ಶವರ್ ಇವೆಂಟ್ ಮಾಡ್ಬೇಕು ಅಂತ ಎಂಕ್ವೈರಿ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ B2C. B2C ಅಂದ್ರೆ ಏನ್ ಹೇಳಿ? ನೀವು ಇವೆಂಟ್ ಆರ್ಗನೈಸರ್, ನಾನು ಇವೆಂಟ್ ಆರ್ಗನೈಸರ್. ನಿಮ್ಮ ಹತ್ರ ಪ್ರೊಡಕ್ಷನ್ ಇದೆ, ನನ್ನ ಹತ್ರ ಎಂಟರ್ಟೈನ್ಮೆಂಟ್ ಇದೆ. ಬಟ್ ಕ್ಲೈಂಟ್ಗೆ ಇವೆರಡೂ ಬೇಕು. ನಾವಿಬ್ರು ಏನ್ ಮಾಡ್ತೀವಿ? ಇಬ್ರು ಕನೆಕ್ಟ್ ಆಗಿ ನಾವಿಬ್ರು ಸೇರಿ ಇವೆಂಟ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ B2B2C. ಆ ಕ್ಲೈಂಟ್ಗೆ ನಿಮ್ ಬ್ರ್ಯಾಂಡ್ ಥ್ರೂ ಬಿಲ್ಲಿಂಗ್ ಮಾಡ್ಬೇಕಾ, ಇಲ್ಲ ನನ್ನ ಬ್ರ್ಯಾಂಡ್ ಥ್ರೂ ಬಿಲ್ಲಿಂಗ್ ಮಾಡ್ಬೇಕಾ? ಇದನ್ನ ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಿಲ್ಲಿಂಗ್ ಮಾಡ್ತೀವಿ, ಇವೆಂಟ್ ಕ್ಲೋಸ್ ಮಾಡ್ತೀವಿ. ಗೊತ್ತಾಯ್ತಾ ನಿಮ್ಗೆ ಡಿಫ್ರೆನ್ಸ್ ಏನು ಅಂತ? ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದು B2B. ಆ B2B ಆದ್ಮೇಲೆ ಮತ್ತೆ B2B2C. ಅವರು ಮಾರ್ಕೆಟಿಂಗ್ ಮಾಡ್ತಾರೆ, ನಾನು ಮಾರ್ಕೆಟಿಂಗ್ ಮಾಡ್ತೀನಿ. ನಾನು ತುಂಬಾ ಬಿಸಿ ಇದ್ದೀನಿ, ಅವರು ಬಿಸಿ ಇದ್ದಾರೆ, ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡೇ ಮಾಡ್ತೀನಿ ಅಂತ ನಾವಿಬ್ರು ಕೊಲಾಬ್ರೇಟ್ ಆಗಿ ನಿಮ್ಗೆ ಸರ್ವಿಸ್ ಕೊಟ್ವಲ್ಲ, ದಿಸ್ ಇಸ್ ಕಾಲ್ಡ್ B2B2C. B2B ಅಂದ್ರೆ ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ, ನನ್ನ ಹತ್ರ ಸ್ಟೂಡೆಂಟ್ ಇದ್ದಾರೆ, ಸೊ ನನಗೆ ಅವ್ರು ಸರ್ವಿಸ್ ಕೊಟ್ಟಿದ್ದು, ಅವ್ರ ಸರ್ವಿಸ್ ನಾನು ತಗೊಂಡಿದ್ದು. ದಿಸ್ ಇಸ್ ಕಾಲ್ಡ್ B2B. ಡೈರೆಕ್ಟ್ ಕ್ಲೈಂಟ್ ನಿಮ್ ಕಾಲ್ ಮಾಡ್ತಾರೆ, ಒಂದು ಬೇಬಿ ಶವರ್ ಮಾಡ್ಬೇಕು ಅಂತ, ನಿಮ್ಗೆ 1 ಲಕ್ಷ ಬಜೆಟ್, ನೀವು 1 ಲಕ್ಷ ಕೋಟ್ ಮಾಡ್ತೀರಾ, ಕರೆಕ್ಟ್? ನಿಮ್ಗೆ ಪ್ರೊಡಕ್ಷನ್ ಇಲ್ಲ, ಬ್ಯಾಕ್ ಡ್ರಾಪ್, ಡೆಕೋರೇಷನ್, ವೆಲ್ಕಮ್ ಬೋರ್ಡ್, VIP ಸೋಫಾ ಎಲ್ಲ ನಾನ್ ಪ್ರೊವೈಡ್ ಮಾಡ್ತೀನಿ. ಡೈರೆಕ್ಟ್ ಕ್ಲೈಂಟ್ ನನ್ ಕಾಲ್ ಮಾಡಿದ್ರೆ VIP ಸೋಫಾ 3000,
ನೀವು ನನ್ ಕಾಲ್ ಮಾಡ್ತೀರಾ ಗೊತ್ತಾ ಪ್ರಸನ್ನ ಅವ್ರೆ, ನಾನ್ ನಿಮ್ಗೆ 1500 ಕೊಡ್ತೀನಿ. ಯಾವ ಕಾಸ್ಟ್? B2B ಕಾಸ್ಟ್. ಅವಾಗ ನೀವು ಕ್ಲೈಂಟ್ಗೆ 3000 ಚಾರ್ಜ್ ಮಾಡ್ತೀರಾ. ನೀವು ಕ್ಲೈಂಟ್ಗೆ ಎಷ್ಟು ಚಾರ್ಜ್ ಮಾಡಿದ್ರಿ? 1 ಲಕ್ಷ ಓವರ್ ಆಲ್ ಇವೆಂಟ್. ನನಗೆ ಸೋಫಾಗೆ ಎಷ್ಟು ಚಾರ್ಜ್ ಮಾಡಿದ್ರಿ? 1,500,000. ನಾನು ನಿಮ್ಗೆ ಹೇಳ್ಬೇಕಾ? ಯಾಕ್ರಿ 1 ಲಕ್ಷ ಚಾರ್ಜ್ ಮಾಡಿದೀರಾ? ನಾನು 1,500,000ನೇ ಕೊಡ್ತೀರಾ? 2.5 ಕೊಡಿ ಅಂತ ನಾನು ಹೇಳಕ್ಕಾಗತ್ತಾ? ನೋ, ಹೇಳಕ್ಕಾಗತ್ತಾ? ಸರ್ ನಂಗೆ ಸೈನ್ ಹಾಕಿ. ಇಲ್ಲ, ನಾನು ತಿಳಿಸ್ಬೇಕು, ಚಾನ್ಸೇ ಇಲ್ಲ ಸರ್. ಸಿಟಿ ಹೋಗ್ಬೇಕು ನಾನು. ಅಯ್ಯೋ, ನಾನು ಕ್ಯಾಬ್ ಮಾಡಿ ಕಳಿಸ್ತೀನಿ ಸರ್. ನಾನು ಕೇಳಿ ಸರ್, ಕ್ಯಾಬ್ ಮಾಡಿ ನಿಮ್ಗೆ ವೆಜ್ ನಾನ್ ವೆಜ್ ಎಲ್ಲ ಫುಡ್ ಕೊಡಿಸ್ತೀನಿ. ನಾನು ಈ ಬ್ಯಾಚ್ ಅಲ್ಲಿ ಇರುವಂತದ್ದು ಒಂದ್ ಗ್ರೂಪ್ ಆಗಿರೋದು ನಾನು ಬಿಡಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ನಮ್ ಸೀನಿಯರ್ಸ್, ಬೇರೆ ಸ್ಟೂಡೆಂಟ್ ಇನ್ಸ್ಟಿಟ್ಯೂಟ್ ಅಲ್ಲೆಲ್ಲ ಕಾಲ್ ಮಾಡ್ಬಿಟ್ಟಿದ್ದಾರೆ ನನ್ಗೆ, ಚಾನಲ್ ಅವರು ಕಾಲ್ ಮಾಡ್ಬಿಟ್ಟಿದ್ದಾರೆ. ಯಾಕೆ ಈ ತರ ಗ್ರೂಪ್ ಆಯ್ತು ಅಂತ ಬಿಡ್ತೀನ ನಾನು? ಅಷ್ಟು ಹಾನೆಸ್ಟ್ ಇರುವಂತ ಏಕೈಕ ಸಂಸ್ಥೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಂದ್ರೆ V.9 ಈವೆಂಟ್ ಸಂಸ್ಥೆ. ರಾಂಗ್ ಮಿಸ್ಟೇಕ್ ಮಾಡ್ತಾ ಇದೀವ. ಬನ್ನಿ ಕ್ಲೋಸ್ ಮಾಡೋಣ, ನಾಳೆ ಬನ್ನಿ, ಶುಕ್ರವಾರ. ಗುರುವಾರ ಬರಬೇಡಿ. ನಾನು ರಾಯರ್ ಭಕ್ತ ಮತ್ತೆ ಸಾಯಿಬಾಬಾ ಭಕ್ತ. ಸರ್, ನಿಮ್ ತಲೆನೋವಿದ್ರೆ ನನ್ನ ಮೆಡಿಕಲ್ ಸ್ಟೋರ್ ಇದೆ, ರಾಮ್ ಮೆಡಿಕಲ್, ಕೊಡಿಸ್ತೀನಿ. ಮತ್ತೆ ಕೇಳ್ಬೇಕು. ನಾ ಹೋಗ್ಬೇಕು ಸರ್. ಹೋಗೋಣ, ಕ್ಯಾಬ್ ಬುಕ್ ಮಾಡೋಣ. ನೀವೇದ್ರಲ್ಲಿ ಹೋಗ್ತಿದ್ರಿ? ಬಸ್ ಎಲ್ಲ? ಕ್ಯಾಬ್ ಅಲ್ಲಿ ಹೋಗಿ. ಮತ್ತೆ ಇದು ಬಿಸ್ನೆಸ್ ನ ಅರ್ಥ ಮಾಡ್ಕೊಂಡು ಮಾಡ್ಬೇಕು ಸರ್. ನೀವು ಇಲ್ಲಿ ಬಂದಿದ್ದು ಉತ್ತರ ಕನ್ನಡದಿಂದ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಯಕ್ಕೆ, ಕರೆಕ್ಟ್? ಯಾಕೆ ಫ್ರೆಂಡ್ಶಿಪ್ ಮಾಡಿದ್ರೆ ನಂಬರ್ ಶೇರ್ ಮಾಡ್ಕೊಂಡ್ರ? ನಂಬರು ನಾನು ಫಸ್ಟೇ ಹೇಳಿದ್ದೆ. ವಿಸ್ತಾರ ಹೋಗ್ಬೇಕಾದ್ರೆ ನಾನು ಫಸ್ಟೇ ಹೇಳಿದ್ದೆ ನಂಬರ್ ಶೇರ್ ಮಾಡಂಗಿಲ್ಲ, ಫ್ರೆಂಡ್ಶಿಪ್ ಮಾಡಂಗಿಲ್ಲ, ಕರೆಕ್ಟಾ? ಅದಾದ್ಮೇಲೆ ನೀವು ಒಪ್ಕೊಂಡ್ರಿ, ಆಗಿದೆ ಸರ್, ಇವಾಗ ಡಿಲೀಟ್ ಮಾಡಿದೀನಿ ಅಂತ, ಕರೆಕ್ಟ್? ಮಿಸ್ಟೇಕ್ ಆಯ್ತಾ? ಅದು ಒಪ್ಕೊಂತೀರಾ? ಮಿಸ್ಟೇಕ್ ಅಂತ ಅಲ್ಲ ಸರ್. ಆಯ್ತು, ಹೋಗ್ಬೇಕಾದ್ರೆ ಅಜಯ್ ಸರ್ ಜೊತೆ ಹೋಗಿದ್ದೆ, ಹೋಗ್ಬೇಕಾದ್ರೆ ತನುಜ್ ಸರ್ ಜೊತೆ ಹೋಗಿದ್ದೆ. ಅಲ್ಲಿ ಅದು ನಂಗೆ ಇನ್ಫಾರ್ಮ್ ಮಾಡಿಲ್ಲ, ಕರೆಕ್ಟಾ ಸರ್? ಕರೆಕ್ಟ್, ನೀವೇ ಕಳ್ಸಿಕೊಟ್ಟಿದ್ದು. ಆಯ್ತು. ಅದಾದ್ಮೇಲೆ ನಂಬರ್ ಎಲ್ಲ ಶೇರ್ ಮಾಡಿದ್ ಆಗಿಲ್ಲ, ಕರೆಕ್ಟಾ? ಅದಾದ್ಮೇಲೂ ಕೂಡ ಡಿಸ್ಕಷನ್ ಮಾಡಿದ್ದೀರಾ? ಯಾವ್ದು ಕೂಡ ನೀವು ಕನೆಕ್ಟರ್ ಇರ್ಲಿಲ್ವಾ? ಇದ್ರಿ ತಾನೆ? ಏನು ಅವ್ರ ಜೊತೆ ಮಾತಾಡೋದಿಲ್ಲ? ನಾರ್ಮಲ್ ಹೌದು. ನಮ್ ಸ್ಟೂಡೆಂಟ್ ಏನಂತ ಹೇಳಿದೀವಿ ಸ್ನೇಹಿತರೆ, ನಾವು ಪರ್ಸನಲ್ ಅಟೆನ್ಷನ್ ಕೊಡುವಂತ ಇನ್ಸ್ಟಿಟ್ಯೂಟ್ ನಾವು ಗ್ರೂಪ್ ಎಲ್ಲ ಮಾಡಿ ಕೋಟಿಗಟ್ಲೆ ಕಳ್ಕೊಂಡಿದೀವಿ. ನಾನಂತ ಅಲ್ಲ, ಎಷ್ಟೊಂದು ಇನ್ಸ್ಟಿಟ್ಯೂಟ್ಗಳು ಎಲ್ಲ ಕೂಡ ನಾವು ಅದಕ್ಕೆ ಪರ್ಸನಲ್ ಅಟೆನ್ಷನ್ ಕೊಡಕ್ಕೆ ಗ್ರೂಪೇ ಮಾಡಿಲ್ಲ, ಇನ್ಸ್ಟಿಟ್ಯೂಟ್ ಗ್ರೂಪೇ ಇಲ್ಲ, ಇಂಡಿವಿಜುವಲ್ ಗ್ರೂಪ್ ಮಾಡಿದೀವಿ ನಾವು. ಸೊ ಹಾಗಾಗಿ ಅದಾದ್ಮೇಲೆ ನೆಕ್ಸ್ಟ್ ಎಷ್ಟೊಂದು ಕ್ಲಾಸ್ಗಳನ್ನ ನೀವು ಅಟೆಂಡೇ ಮಾಡಿಲ್ಲ, ಲಾಗಿನ್ ಲಾಗೌಟ್ ಹಾಕಿಲ್ಲ, ಎಷ್ಟೊಂದು ಕ್ಲಾಸ್ಗಳು ಬಂದೇ ಇಲ್ಲ, ಕರೆಕ್ಟಾ? ನನ್ಗೆ ಇನ್ಫಾರ್ಮು ಮಾಡಿಲ್ಲ, ಕರೆಕ್ಟಾ? ಅದು ತಪ್ಪಲ್ವಾ? ಮಿಸ್ಟೇಕ್ ಇದೆ ತಾನೆ? ನೀವು ಅವಾಗಲೇ ನಾವು ಲೈವ್ ಬರಕ್ಕಿಂತ ಮುಂಚೆ ಮಾತಾಡಿದಾಗ, ಕರೆಕ್ಟ್ ತಾನೆ? ಅಂದ್ರೆ ನೀವು ಇದು ಮಾಡಿಲ್ಲ ಸರ್, ಅದಕ್ಕೆ ನಾವು ಯಾವ ಇದಕ್ಕೂ ಕ್ಲಾಸ್ಗೂ ಸಂಬಂಧನೇ ಇಲ್ಲ ಪ್ರಸನ್ನ ಅವ್ರೆ. ಆಮೇಲೆ ಇನ್ನೊಂದೇನಂದ್ರೆ, ನೀವು ನನ್ಗೇನು ಇನ್ಫಾರ್ಮೇ ಮಾಡಿಲ್ಲ, ಅಷ್ಟು ದೂರದಿಂದ ಬಂದಿರ, ನಿಮ್ ಕನ್ಸ್ಗೆ ನಾನು ವರ್ಕ್ ಮಾಡಕ್ಕೆ ಅವಕಾಶನೇ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಪ್ರಸನ್ನ ಅವ್ರೆ? ನೀವು ಮೈಂಡ್ ಇಲ್ಲಿ ಬಂದು ಚೇಂಜ್ ಮಾಡ್ಕೋಬೇಡಿ. ನೀವು ಫೋಕಸ್ ಆಗಿ ಬಂದಿದ್ದೀರಾ, ಅದೇ ಫೋಕಸ್ ಅಲ್ಲಿ ವರ್ಕ್ ಮಾಡ್ಬೇಕು. ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ಎಷ್ಟು ಕ್ಲಾಸ್ ಮಿಸ್ ಆಯ್ತು ನಿಮ್ಗೆ? ಈಗ ಇನ್ನೊಂದು 7 days ಹೋಯ್ತು ಅಂದ್ರೆ 75 days ಕ್ಲೋಸ್. 1 month 45 days ಕೋರ್ಸು, 1 month ಪೇಡ್ ಇಂಟರ್ನ್ಶಿಪ್ ಆಗೋಗ್ಬಿಡುತ್ತೆ. ನಮ್ ಪೇಡ್ ಇಂಟರ್ನ್ಶಿಪ್ಗೆ ನನ್ಗೆ ಅವಕಾಶನೇ ಕೊಟ್ಟಿಲ್ಲ ನೀವು. ಎಷ್ಟೊಂದು ಇವೆಂಟ್ಗಳು ಬೇರೆಯವರೆಲ್ಲ ಬಂದು ಅಲ್ಲ, ಸ್ಟಾರ್ಟ್ ಆಗಕ್ಕೆ ನೀವು ಬರ್ಲೇ ಇಲ್ಲ. ನೀವೇನ್ ಮಾಡಿದ್ರಿ? ಈ ಟೀಮ್ ಏನಿದೆ, ಟೀಮ್ ಅನ್ನೋ ನಾನು ವರ್ಡ್ ಯೂಸ್ ಮಾಡ್ತೀನಿ. ನೀವು half an hour ಗ್ಯಾಪ್, 1 hour ಗ್ಯಾಪ್, 10 minutes ಗ್ಯಾಪ್ ಅಲ್ಲಿ ಬರ್ತಿದ್ರಿ ಎಲ್ಲ. ಸೊ ನನ್ಗೊಂದು ಕ್ಲಿಯರ್ ಮಾಡ್ಕೊಂತೀನಿ ನಾನು. ನೋಡಿ, ನಿಮ್ಮ ಹತ್ರ ಕ್ವಾಲಿಟಿ ಇದೆ, ಮತ್ತೆ ನಿಮ್ ಡ್ರೀಮ್ ಇದೆ, ಛಲ ಇದೆ. ನಾನು ಟ್ರೈನ್ ಅಪ್ ಮಾಡ್ಬೇಕು ಅನ್ನೋ ಉದ್ದೇಶ. ನನಗೇನು, ನೀವು ಒಡ ಹುಟ್ಟಿ ತಮ್ಮನ, ಅಣ್ಣನ, ನಾವಿಬ್ರು ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗಿದ್ದೀವಿ. ಇಲ್ಲಿ ಬಂದಿರೋರು ಎಲ್ಲರೂ ಅನ್ಎಕ್ಸ್ಪೆಕ್ಟೆಡ್ ಪರಿಚಯನೇ. ಅದ್ಬಿಟ್ಟು ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ರಿಲೇಟೆಡ್ ಅಲ್ಲಿ ಕನೆಕ್ಟ್ ಆಗ್ಬೇಕು. ನೀವು ಅದನ್ನ ಮಾಡಕ್ ಹೋಗ್ಬೇಡಿ. ಈಗ ಅಪ್ಕಮಿಂಗ್ ಏನ್ ಕ್ಲಾಸ್ ಇದೆ ಅದನ್ನ ಕ್ಲೀನ್ ಆಗಿ ಅಟೆಂಡ್ ಮಾಡಿ. ನೀವು ನನ್ನ ಮಾತು ಕೇಳಬೇಕು. ನಾನೇನಾದ್ರೂ ತಪ್ಪು ಮಾಡ್ತಾ ಇದ್ದೀನಾ, ಮಿಸ್ಟೇಕ್ ಇದೆ ಹೇಳಿ, ನಾನೇ ಕರೆಕ್ಷನ್ ಮಾಡ್ಕೊಂತೀನಿ. ನಮ್ ಟ್ರೈನರ್ ಕೋಚ್ ಮಾಡ್ತಿಲ್ವ? ಚೆನ್ನಾಗಿ ಕೋಚ್ ಮಾಡ್ತೀವಿ. ಬನ್ನಿ ಇಲ್ಲಿ ಹತ್ರ. ನಮ್ ಟ್ರೈನರ್ ನಿಮ್ಗೆ ಚೆನ್ನಾಗಿ ಕೋಚ್ ಮಾಡ್ತಿಲ್ವ? ಮಾಡ್ತಿದ್ದೆ. ಸೂಪರ್ ಆಗಿ ಮಾಡ್ತಿದಾರ? ಸೂಪರ್ ಆಗಿ. ಹಾ, ಒಂದಲ್ಲ ಟ್ರೈನರ್ 3 ಜನ ಇದ್ದಾರ, 4 ಜನ ಇದ್ದಾರ? ಹಾ, ಒಂದೊಂದು ಅಬ್ಸರ್ವ್ ಮಾಡಕ್ಕೆ ಸ್ನೇಹಿತರೆ 4 ಜನ ಇರೋದು. 3 ಜನ ಟ್ರೈನರ್, ಒಬ್ರು ಅಬ್ಸರ್ವರ್ ಇದ್ದಾರೆ. ರೀ ಏನ್ರಿ, ಏನ್ ಮಾಡಕ್ ಹೊರಟಿದೀವಿ ಹೇಳಿ? ನಾವು ಅರ್ಥ ಮಾಡ್ಕೊಳ್ಳಿ. ನೀವು, ನಾನು ಲೈವ್ ಅಲ್ಲಿ ಹೇಳ್ತೀನಿ, ನಿಮ್ ಫ್ರಾಡು, ಸುಳ್ಳು, ಮೋಸ ಅಂದ್ರೆ ಬನ್ನಿ ಕ್ಲೋಸ್ ಮಾಡೋಣ ಇನ್ಸ್ಟಿಟ್ಯೂಟ್ ನ. ಯಾಕೆ ಇಲ್ಲಿವರೆಗೂ ಬಿಟ್ಟಿದ್ದಾರೆ? ಮೀಡಿಯಾ ಇಷ್ಟು ಸ್ಪೀಡ್ ಇದೆ,
ಪೆಟ್ರೋಲ್ ಎಷ್ಟು ಸ್ಪೀಡ್ ಇದೆ, ಎಲ್ಲ ಸ್ಪೀಡ್ ಇದೆ. ಅಂಡ್ ನೀವು ಚೆನ್ನಾಗಿ ಕಲಿತಿದ್ದೀರಾ. ಏನಾದ್ರೂ ಡೌಟ್ ಇದ್ರೆ ಇನ್ನೊಂದ್ಸಲಿ ಕೇಳಿ ಕೇಳಿ ಹೇಳ್ಕೊಡ್ತಿದೀವಾ? ಆನೆಸ್ಟ್ ಆಗಿ ಹೇಳಿ ಸರ್. ಟ್ರೈನರ್ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನಿಮ್ ಖುಷಿ ಇದೆಯಾ ಸರ್? ಏನಾದ್ರೂ ಟ್ರೈನರ್ಸ್ ಮೇಲೆ ಕಂಪ್ಲೇಂಟ್ ಇದೆಯಾ? ಇಲ್ಲ. ಸೊ ನಮ್ಮ ಮೇಲೆ ಏನೋ ಕಂಪ್ಲೇಂಟ್ ಇದೆಯಾ? ನಮ್ಮ ಮೇಲೆ ಇದ್ರು ತಿದ್ಕೊಂತೀವಿ, ಟ್ರೈನರ್ ಮೇಲೆ ಇದ್ರು ತಿಳ್ಕೊಂತೀವಿ. ಇಂಟರ್ನ್ಶಿಪ್ ಬಗ್ಗೆ ನಂಗೆ ಏನೂ ಗೊತ್ತಾಗಿಲ್ಲ, ಅದು ತಿಳಿಸ್ತೀವಿ, ಅದನ್ನ ಮಾಡ್ತೀವಿ, ಅದನ್ನೆಲ್ಲ ತಿಳಿಸ್ತೀವಿ. ನಾವ್ ಇರೋದೇ ನಿಮ್ಗೆ ಗೈಡ್ ಮಾಡಕ್ಕೆ, ಕೋಚ್ ಮಾಡಕ್ಕೆ. ನಾನೇ ಹುಟ್ಟದಾಗಿಂದಾನೆ ಎಲ್ಲ ತಿಳ್ಕೊಂಡ್ ಬಂದಿಲ್ಲ, ನನ್ ಪರಮ ವಿದ್ಯೆ ಕಲ್ತ್ಕೊಂಡ್ ಬಂದಿಲ್ಲ. ರಿಯಲ್ ಲೈಫ್ ಬಗ್ಗೆ ಹೇಳ್ಕೊಡ್ತಾ ಇದೀವಾ ಸರ್? ಆಗಲ್ಲ. ಏನ್ ಗೊತ್ತಾ, ಪೇಷನ್ಸ್ ಎಲ್ಲಾನು. ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡಿ ಕ್ಲೋಸ್ ಮಾಡ್ತೀವಿ. ಅದೇ ಬೇಕಾಗಿರೋದು, ಕಲಿಬೇಕಾಗಿರೋದು. ಬಂದ್ವಿ ಹೋದ್ವಿ. ಹಂಗಂದ್ರೆ ನೀವು ಒಂದು ಕ್ಲೈಂಟ್ ಮೀಟಿಂಗ್ ಅಲ್ಲಿ ಇರ್ತೀರಾ ಸರ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಈವ್ನಿಂಗ್ ಹೈ ಟೀ, ನೈಟ್ ಡಿನ್ನರ್, ಹೋಗ್ತಾರೆ ಫುಲ್ ಡೇ. ಬೇಗ ಬೇಗ ಎದೊಳಿ, ಹೇಳಿ ಎಷ್ಟು, ಎಷ್ಟು ಹೇಳಕ್ ಆಗತ್ತಾ? ಇದನ್ ಕಲಿಯಕ್ ಬಂದಿರೋದಲ್ವೇನ್ರಿ ಇದು? ಸುಮ್ಮನೆ ಕೂರ್ಸಿರ್ತೀವಿ ಒಂದೊಂದ್ ವಾರ. ಲಾಸ್ಟ್ ಬ್ಯಾಚ್ ಗಳು ನೋಡಿ ನೀವು, ಒಂದೊಂದ್ ತಿಂಗಳು ಸುಮ್ಮನೆ ಕೂರ್ಸಿದೀವಿ. ಅವ್ರ ಇಂಪ್ಯಾಕ್ಟ್ ನೋಡಿ, ಎಷ್ಟು ಅರ್ನ್ ಮಾಡ್ತಿದ್ದಾರೆ. ಹೋಗ್ ನೋಡಿ ಲಾಸ್ಟ್ ಬ್ಯಾಚ್ ಅವರು. ನೀವು ಕಲಿಬೇಕು ಅಂತಾನೆ ಇದೆಲ್ಲ ಮಾಡ್ತಾ ಇರೋದು. ನಾನು ಇವಾಗ ಹೋಗಿ ಎಷ್ಟು ವರ್ಕ್ ಇದೆ ಗೊತ್ತಾ? ಇವಾಗ ನಮ್ಮ ಮ್ಯಾನೇಜರ್ ಹೇಳಿದ್ರು, ಶೆಡ್ಯೂಲ್ ಹೆಂಗಿದೆ ಗೊತ್ತಾ? ಹತ್ರ ಬನ್ನಿ ಸ್ನೇಹಿತರೆ. ಶೆಡ್ಯೂಲ್ ಹೆಂಗಿದೆ ಅಂದ್ರೆ, ಎಷ್ಟು ಕಾಲ್ಸ್ ಗಳು ಬರ್ತಾ ಇದೆ. ಶೆಡ್ಯೂಲ್ ಹೆಂಗಿದೆ ಅಂದ್ರೆ ಅಷ್ಟು ಶೆಡ್ಯೂಲ್ ಇದೆ. ಅದ್ರಲ್ಲೂ ನಾವು ಮಾತಾಡ್ತಾ ಇದೀವಿ. ಎಲ್ಲರೂ ಬ್ಯುಸಿ ಇರ್ತಾರೆ ಪ್ರಸನ್ನ ಅವರ. ಕಲ್ತ್ಕೋಬೇಕು. ನೆಕ್ಸ್ಟ್ ಯಾವ್ದು ಬ್ಯಾಚು ನೀವು ಮಿಸ್ ಮಾಡ್ಬೇಡಿ. ಅಂಡ್ ಇದ್ರದ್ದು ಕ್ಲಾರಿಟಿ ಸಿಕ್ಕಿದ್ಯಾ ನಿಮ್ಗೆ ನೀಟಾಗೆ? ಅಗ್ರಿಮೆಂಟ್ ಕ್ಯಾನ್ಸಲ್ದು ಅರಿ ಓಕೆ? ಕ್ಯಾನ್ಸಲ್ ಆಗ್ತಿದೆ. ಕ್ಲಾರಿಟಿ ಸಿಕ್ಕಿದ್ಯಾ? ಓಕೆ, ಕ್ಲಾರಿಟಿ ಸಿಕ್ಕಿದೆ ಅವ್ರಿಗೆ. ಅಂಡ್ ಇನ್ನ ಸಿಕ್ಕಿಲ್ಲ ಅಂದ್ರೆ ಕ್ಯಾನ್ಸಲ್ ಆಗಿದೆ ಅಷ್ಟೇ. ಇದು ಅದ್ರ ಜೊತೆಗೆ ನಿಮ್ಗೆ ಇನ್ನ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಲೈವ್ ವಿಡಿಯೋಗಳೆಲ್ಲ ಇದೆ, ಹೋಗಿ ನೋಡಿ. ಆಮೇಲೆ ಇನ್ನೊಂದು, ಈಗ ಇಲ್ಲಿ ಬನ್ನಿ, ಹತ್ರ ಬನ್ನಿ ನೋಡಿ. ಸಿಗ್ನೇಚರ್ ಮಾಡ್ತಾ ಇದಾರೆ. ಇವಾಗ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗ್ತಿದೆ ಇವ್ರದ್ದು. ಸ್ನೇಹಿತರೆ, ಇನ್ನೊಂದು ನಾನು ನಿಮ್ಗೆ ಹೇಳ್ಬೇಕು ಈ ವಿಡಿಯೋದಲ್ಲಿ, ಮೋಸ್ಟ್ ಇಂಪಾರ್ಟೆಂಟ್, ಯಾವುದೇ ಒಂದು ಇವೆಂಟ್ ಆಗ್ಲಿ, ಏನೇ ಆಗ್ಲಿ, ಒಂದು ಡಾಕ್ಯುಮೆಂಟ್ ಇಟ್ಕೊಳ್ಳಿ. ವಿತೌಟ್ ಡಾಕ್ಯುಮೆಂಟ್ ವರ್ಕ್ ಮಾಡಕ್ ಹೋಗ್ಬೇಡಿ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಮತ್ತೆ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್, ಡೌಟ್ಸ್ ಏನಾದ್ರು ಇತ್ತು ಅಂದ್ರೆ ಹೋಗಿ ಎಲ್ಲ ಲೈವ್ ವಿಡಿಯೋಸ್ ನೋಡಿ. ತುಂಬಾ ದೊಡ್ಡ ದೊಡ್ಡ ಲಾಂಗ್ ವಿಡಿಯೋಸ್ ಇದೆ. ಅದಾದ್ಮೇಲೆ ಟೈಮ್ ಇಲ್ಲ ಅಂತಂದ್ರೆ ಶಾರ್ಟ್ ವಿಡಿಯೋನ ಕಟ್ ಮಾಡಿದೀವಿ, ಅದನ್ನು ಕೂಡ ನೋಡಿ. ಇದನ್ನ ಜೆರಾಕ್ಸ್ ತಗೊಂಡ್ಬನ್ನಿ ನಾಳೆ. ಓಕೆ, ಇವಾಗ ಹೆಂಗಿದ್ರು ಹೋಗ್ತಿದ್ದೀರಾ, ಇವಾಗ ಆಗಲ್ಲ ಅನ್ಸುತ್ತೆ. ಈಗ ಆಗಲ್ಲ, ನಾಳೆ ಕ್ಲಾಸ್ ಬರ್ತಿರಲ್ಲ, ತಗೊಂಡ್ ಬನ್ನಿ. ಓಕೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ ಇನ್ನ ಏನಾದ್ರು ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ B2B ವರ್ಕ್ ಆಗೋದೇ ಬೇರೆ ಲೆವೆಲ್. ನಾನು ಅವ್ರು ವರ್ಕ್ ಮಾಡ್ತಾರಲ್ಲ, ಅವ್ರಿಗೆ ನಾನು ಎಷ್ಟು ದುಡ್ಡು ಕೊಡ್ತೀನೋ ಫ್ರೀ ಆಗಿ ಮಾಡ್ತೀನಿ. ನಿಮ್ಗೆ ಸರ್ವಿಸ್ ಒಪ್ಕೊಂಡಿದ್ದೀನ, 15 ದಿನ ಲೇಟ್ ಆಗಿದೆ, ಕರೆಕ್ಟ್? ಅದಾದ್ಮೇಲೆ ನಿಮ್ ಮೂವ್ ಮಾಡ್ತೀವಿ ಅಂದ್ವಿ, ನಿಮ್ಗೆ ಇಷ್ಟ ಆಗಿಲ್ಲ, ಕರೆಕ್ಟ್? ಅದಾದ್ಮೇಲೆ ನೀವು ಓನ್ ಆಗೇ ಮಾಡ್ಕೋಬೇಕು. ಒಂದೊಂದು ದಿನಾನು ಇಂಪಾರ್ಟೆಂಟ್ ಅಂತ. ಈಗ ಇದುವರೆಗೂ ಏನು ಅಪ್ಲೋಡ್ ಮಾಡಿಲ್ಲ ನೀವು, ಯಾಕೆಂದ್ರೆ ಇದು ಸಿಗ್ನೇಚರ್ ಮಾಡಿಲ್ಲ ಅಂತ. ಇವಾಗ ಸಿಗ್ನೇಚರ್ ಮಾಡಿದೀನಿ. ಅಪ್ಕಮಿಂಗ್ ಇವಾಗ ಏನ್ ಮಾಡ್ತೀರಾ ಅಂತ ನೋಡ್ತೀನಿ. ನಿಮ್ ಬಗ್ಗೆ, ಅದು ಬೇರೆಯವ್ರ ಬಗ್ಗೆ ನಾವು ಮಾತಾಡಲ್ಲ, ಯಾಕೆಂದ್ರೆ ಇಂಡಿವಿಜುವಲ್ ಅಟೆನ್ಷನ್ ಮಾತ್ರ. ಇವಾಗ ನಾಳೆ ಆನ್ವರ್ಡ್ಸ್ ನೀವ್ ಏನೇನ್ ಅಪ್ ಮಾಡ್ತೀರಾ ಅಂತ ನೋಡೋಣ. ಟುಮಾರೋ ಆನ್ವರ್ಡ್ಸ್ ಏನೇನು ಮಾಡೋದು, ನಾನು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ. ನೋಡಿ, ಇವ್ರ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಮಾಡ್ತಾರಂತೆ. ಯಾಕೆ? ವೆಲ್ ಪ್ಲಾನ್ಡ್ ಮಾಡಿ ನೀಟಾಗಿ ವರ್ಕ್ ಮಾಡ್ಬೇಕು ಅಂತ. ಅಲ್ಲೋಕೆ ಏನಾದ್ರು ಲೈವ್ ಅಲ್ಲಿ ಹೇಳೋದಿದ್ರೆ ಏನಾದ್ರು? ಏನಿಲ್ಲ. ಆಲ್ ಗುಡ್. ಓಕೆ ಸ್ನೇಹಿತರೆ, ಇವತ್ತಿನ ಲೈವ್ ಇದಾಗಿತ್ತು. ಅಂಡ್ ಪ್ರಸನ್ನ ಸರ್ ಕೂಡ ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ಬಂದಿದ್ದಾರೆ. ನಾನು ಒಂದೇನು ಹೇಳ್ತೀನಿ ಗೊತ್ತಾ ನಿಮ್ಗೆ ಪ್ರಸನ್ನ ಅವರ, ಬಿ ಪೇಷಂಟ್. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನಾನು ಆ ಅಮೌಂಟ್ ನ ಡಿಸ್ಕ್ಲೋಸ್ ಮಾಡಿಲ್ಲ ಅಂದ್ರೆ ನೀವು ಈ ಟಾಕೆ ಮಾತಾಡ್ತೀರಿ. ಎಸ್ ಆರ್ ನೋ? ಕರೆಕ್ಟಾ? ನಾನು ಹೇಳಿದ್ಮೇಲೆ ತಾನೇ ನೀವು ಯಾಕೆ ಹೇಳಿಲ್ಲ ಅಂತ ಹೇಳಿದ್ರು. ನಾನು ಹೇಳೇ ಇಲ್ಲ ಅಂದಿದ್ರೆ ನೋಡಿ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಹೇಳಲಿಲ್ಲ ಅಂದ್ರೆ ಇವ್ರಿಗೆ ಗೊತ್ತಾಗ್ತಾನೆ ಇರಲಿಲ್ಲ. ಇವ್ರಿಗೆ ಯಾಕೆ ಹೇಳಿದೆ ಅಂದ್ರೆ ಅದೊಂದು ಅರಿವಿರ್ಲಿ ಅಂತ. ಹೇಳಲಿಲ್ಲ ಅಂದ್ರೂ ನನ್ಗೇನು, ನಿಮ್ ಕೇಳಿರೋ ಸರ್ವಿಸ್ 15 ದಿನ ಲೇಟ್ ಆಗಿದೆ, 15 ದಿನ ಜಾಸ್ತಿ ಮಾಡ್ತೀನಿ, ಅಷ್ಟೇ, ಸಿಂಪಲ್. ಸೊ ನೀವು ಅಷ್ಟೇ, ಯಾವುದೇ ಒಂದು ವರ್ಕ್ ಮಾಡುವ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ ಎಲ್ರಿಗೂ. ನಾನು ಒಂದೇ ಹೇಳೋದು ಯಾವಾಗ್ಲೂ ಎಲ್ರಿಗೂ ಕೂಡ, ಬಿ ಪೇಷನ್ಸ್, 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 ಪೇಷನ್ಸ್. ನೀವು ಕೂಡ ಅಷ್ಟೇ, ನೀವು ಪೇಷನ್ಸ್ ಆಗಿ ಇರಿ. ಓಕೆ, ಬನ್ನಿ ಹಿಡ್ಕೊಂಡಿಲ್ಲ. ಓಕೆ, ಒಂದು ನಿಮಿಷ. ಎಸ್, ಇವತ್ತಿನ ಲೈವ್ ಇದಾಗಿತ್ತು. ನಮ್ಮ ಪ್ರಸನ್ನ ಸರ್ ಲೈವ್ ಅಲ್ಲಿ ಇದ್ದಾರೆ. ಮಾರ್ಕೆಟಿಂಗ್ದು ಇವತ್ತು ಅವ್ರಿಗೊಂದು ಸಿಗ್ನೇಚರ್ ಹಾಕೊಟ್ಟಿದೀವಿ. ಆಲ್ ದ ವೆರಿ ಬೆಸ್ಟ್ ಸರ್, ತುಂಬಾ ಒಳ್ಳೇದಾಗ್ಲಿ. ಒಳ್ಳೆ ಕನ್ಸು ಹೊತ್ತು ಬಂದಿದ್ದೀರಾ. ಆಮೇಲೆ ಇನ್ನೊಂದೇನಂದ್ರೆ, ಅರ್ಥ ಮಾಡ್ಕೊಳ್ಳಿ ನಾವೇನ್ ಮಾಡಕ್ ಹೊಟ್ಟಿದೀವಿ.
ರಿಯಾಕ್ಷನ್ ನಿಧಾನ ಹೋಗ್ಲಿ, ಪೇಷನ್ಸ್ ಆಗಿ ಹೋಗಿ. ನೀವು ಬಿಸ್ನೆಸ್ ಮಾಡಕ್ ಹೋಗ್ತಾ ಇದೀರಾ, ಕ್ಲೈಂಟ್ಗೆ ನಾವು ಹೇಳಿದ ತಕ್ಷಣ ಅವ್ರು ಅಪ್ರೂವಲ್ ಮಾಡಲ್ಲ. ಅದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ವರ್ಕ್ ಮಾಡಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಮೇಂಟೈನ್ ಮಾಡಿ. ಏನೇ ಸಪೋರ್ಟ್ ಇದ್ರು ಕೇಳಿ. ಆಮೇಲೆ ನಿಮಗೆ ನಾವು ಫ್ರಾಡು ಸುಳ್ಳು ಅಂತ ಅಂದ್ರೆ ನೀವು ಆನ್ಲೈನಲ್ಲಿ ಎಲ್ಲ ಡಿಸ್ಪ್ಲೇ ಮಾಡ್ಬಿಡಿ. ನಿಮ್ಮ ವಾಟ್ಸಪ್ ಸ್ಟೇಟಸ್ ಮತ್ತೆ ಬೇರೆ ಯಾರಾದ್ರೂ ನೆಕ್ಸ್ಟ್ ಬ್ಯಾಚ್ ಬರೋರ್ಗು ಅವ್ರಿಗೆ ಅರಿವು ಕೊಟ್ಬಿಡಲ್ಲ. ಇಲ್ಲಿ ಬರಬೇಡಿ, ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಸುಮ್ನೆ ಅರುಣ್ ಸರ್ ಬ್ಲೇಸರ್ ಹಾಕೊಂಡು ಡವ್ ಮಾಡ್ತಾರೆ, ಸುಮ್ನೆ ಡಂಗ್ ಮಾಡ್ತಾರೆ, ಆಮೇಲೆ ಕನ್ನಡ ಕನ್ನಡ ಅಂತ ಅನ್ಕೊಂಡು ಮೋಸ ಮಾಡ್ತಾರೆ, ಇದೆಲ್ಲ ಹೇಳ್ಬಿಡೋಣ. ಅವ್ರು ಬರೋದ್ ಬೇಡ. ಅವ್ರು ಬರ್ಲಿಲ್ಲ ಅಂದ್ರೆ ನಮ್ಗೆ ಅಡ್ಮಿಷನ್ ಆಗಲ್ಲ, ಅವಾಗ ಕ್ಲೋಸ್ ಮಾಡ್ಬಿಡ್ಬೋದು ಈಸಿ. ಕರೆಕ್ಟಾ? ಎಸ್. ನೋಡಿ, ಏನೇ ಒಂದು ನಿಮ್ಗೆ ಲಾಸ್ ಮತ್ತೆ ಏನೋ ಮೋಸ ಆಗ್ತಿದೆ ಅಂದ್ರೆ ಎಲ್ಲರೂ ಪ್ರಮೋಟ್ ಮಾಡಿ. ಇನ್ಸ್ಟಿಟ್ಯೂಟ್ಗಳು ನಡಿಬಾರ್ದು ಈ ತರ ಅಂತ ಹೇಳ್ಬೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಒಂದು ಥಮ್ಸ್ ಅಪ್ ಮಾಡಿ. ಥಮ್ಸ್ ಅಪ್. ಎಸ್.